ನಾಳೆಯಿಂದ ಶುರು ಮಾಡುತ್ತೇನೆ. ಈ ಮಾತು ನಿಮ್ಮ ಜೀವನದ ಗುರಿಯ ಹಾದಿಯನ್ನು ಒಂದೇ ಕ್ಷಣದಲ್ಲಿ ಕತ್ತರಿಸಿ ಬಿಡುತ್ತದೆ. ನಾಳೆಯಿಂದ ಶುರು ಮಾಡುವೆ ಎನ್ನಲು ಇಂದು ಈ ಕ್ಷಣ ಜೀವಿಸುತ್ತಿರುವುದು ನಿನ್ನ ಜೀವನವೇ ಅಲ್ಲವೇ? ಮತ್ತೇಕೆ ನಾಳೆ ಎಂಬ ಯೋಚನೆ? ಪ್ರತಿದಿನವೂ ನಿನ್ನ ದಿನಚರಿ ಹೇಗಿದೆ? ಕನಸು ನೀನು ನಿಜವಾಗಲು ಕಟ್ಟಿರುವೆಯಾ? ಹಾಗಾದರೆ ಅದಕ್ಕಾಗಿ ಶ್ರಮ ಪಡುವುದಿಲ್ಲವೇಕೆ? ನಾಳೆ ಮಾಡುವೆ ಎಂದು ಎಷ್ಟೋ ವರ್ಷಗಳು ಕಳೆದು ಹೋಗಿವೆ. ನಿನ್ನ ಕನಸಿಗಾಗಿ ಕೆಲವನ್ನು ತ್ಯಾಗ ಮಾಡಲೇಬೇಕು. ಹುಟ್ಟಿದ ಮೇಲೆ ಏನಾದರೂ ಸಾಧಿಸಿಯೇ ಸಾಯಬೇಕು. ನಿನ್ನಿಂದ ಒಂದೆರಡು ಜೀವಿಗಳಿಗಾದರೂ ಸಹಾಯವಾಗಬೇಕು. ಸರಿಯಾದ ಸಮಯ ಬರಲಿ, ಆಗ ನಾನು ಶುರು ಮಾಡುತ್ತೇನೆ ಎಂದರೆ ಅದು ಮೂರ್ಖತನ. ಆ ಸಮಯ ಎಂದೂ ಬರುವುದೇ ಇಲ್ಲ. ನಿನ್ನ ಕನಸು ನಿಜವೇ ಆಗಿದ್ದರೆ, ನನ್ನ ಬಳಿ ಹಣವಿಲ್ಲ, ನನಗೆ ಯಾವಾಗಲೂ ಸಮಸ್ಯೆ ಬರುತ್ತದೆ ಏಕೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬ ನೆಪಗಳು ಬೇಡ. ಒಂದು ನಿಮಿಷ ಖಾಲಿ ಕೂರದೇ ಇರುವಷ್ಟು ನಿನ್ನ ಕನಸಿಗಾಗಿ ಶ್ರಮ ಪಡುವಲ್ಲಿ ಮಗ್ನನಾಗು. ಬೇರೆಯವರ ಬಗ್ಗೆ ಯೋಚನೆ ಮಾಡುತ್ತಾ ನಿನ್ನ ಬಗ್ಗೆ ನೀನೇ ಯೋಚನೆ ಮಾಡುವುದನ್ನೇ ನಿಲ್ಲಿಸಿರುವೆ. ನಿನ್ನೆಗಿಂತ ಇಂದಿನ ದಿನ ಏನಾದರೂ ಬೆಳವಣಿಗೆಯಾಗಿದೆಯೇ ಎಂದು ಯೋಚಿಸು. ನೀನು ನಿನ್ನ ಕನಸನ್ನು ಅನುಭವಿಸು. ಆ ಅನುಭವವು ನಿನ್ನನ್ನು ನಿನ್ನ ಕನಸಿನೆಡೆಗೆ ಕರೆದೊಯ್ಯುತ್ತದೆ. ಪ್ರತಿದಿನವೂ ಸೂರ್ಯೋದಯದ ಮುನ್ನ ಎದ್ದೇಳು, ಧ್ಯಾನವನ್ನು ಮಾಡು. ಇಂದು 1ನೇ ಹೆಜ್ಜೆ ಇಟ್ಟರೆ 100 ದಿನದ ನಂತರ 100 ಹೆಜ್ಜೆಗಳನ್ನಿಟ್ಟಿರುತ್ತೀಯ. ಆರೋಗ್ಯದ ಬಗ್ಗೆ ಗಮನವಿರಲಿ. ಆರೋಗ್ಯವಿಲ್ಲದೆ ಯಾವುದರಲ್ಲೂ ಒಂದು ಹೆಜ್ಜೆಯನ್ನು ಇಡಲು ಸಾಧ್ಯವಿಲ್ಲ. ನಿನ್ನ ಬಗ್ಗೆ ನೀನೇ ಕೀಳರಿಮೆಯಿಂದ ಮಾತನಾಡಬೇಡ. ನಿನ್ನ ಗುಣಗಳನ್ನು ನೀನೇ ಒಪ್ಪಿಕೋ. ಉಪ್ಪು, ಖಾರ, ಹುಳಿ ಇಲ್ಲದೆ ಹೇಗೆ ಊಟ ರುಚಿ ಇರುವುದಿಲ್ಲವೋ ಹಾಗೆಯೇ ಕಷ್ಟ, ನೋವು, ನಲಿವು, ಸೋಲು, ಗೆಲುವುಗಳಿಲ್ಲದೆ ಬದುಕು ರಸಮಯವಾಗುವುದಿಲ್ಲ. ಯಾವಾಗ ಈ ನೋವು, ನಲಿವು ಹಾಗೂ ಸೋಲು ಗೆಲುವಿನ ಸಂದರ್ಭಗಳನ್ನು ಅನುಭವಿಸಿ ನಿನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಿದಾಗ ಮಾತ್ರ ಜೀವನವು ರಸಮಯವಾಗುತ್ತದೆ. ಇಂದು ಸಮಯ ವ್ಯರ್ಥ ಮಾಡಿರುವೆ. ನಾಳೆಯಿಂದ ಶುರು ಮಾಡುತ್ತೇನೆ ಎನ್ನುವ ಯೋಚನೆ ಬೇಡ. ಈ ಕ್ಷಣದಿಂದಲೇ ಶುರು ಮಾಡುವೆ ಎಂದುಕೋ. ಮುನ್ನುಗ್ಗು. ಇದು ನಿನ್ನ ಜೀವನ ಮಾತ್ರ. ನಿನ್ನ ಜೀವನದ ನಾಯಕ ಅಥವಾ ನಾಯಕಿ ನೀನೇ, ನೀನು ಮಾತ್ರ.